ಅಜಾತಶತ್ರು ಎಸ್ ಎಂ ಕೃಷ್ಣ ಅವರು ನಮ್ಮನ್ನೆಲ್ಲ ಇಂದು ಆಗಲಿದ್ದಾರೆ. ಇದೀಗ ಅವರಿಗೆ ಸಂತಾಪವನ್ನು ಸೂಚಿಸೋದಕ್ಕೆ ವಾಟಾಳ್ ನಾಗರಾಜ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಜೊತೆ ಇದರ ಬನ್ನಿ ಮಾತಾಡ್ಸೋಣ. ಸರ್, ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಏನು ಹೇಳ್ತೀರಾ? ಎಸ್ ಎಂ ಕೃಷ್ಣ ಅವರಿಗೂ ನನಗೂ ಬಹಳ ಬಾಂಧವ್ಯ. ಬಹಳ ವರ್ಷ ನಾವು ಅವರು ಒಟ್ಟಿಗೆ ರಾಜಕಾರಣದಲ್ಲಿದ್ದೇವೆ. ಅವರು 62ರಲ್ಲಿ ಶಾಸನಸಭೆಗೆ ಬಂದರು. ವಿದೇಶದಿಂದ ಬಂದ ತಕ್ಷಣ ಮದ್ದೂರಿನಲ್ಲಿ ಚುನಾವಣೆಗೆ ನಿಂತರು. ಎಚ್ ಕೆ ವೀರಣ್ಣಗೌಡರು ಅಂಥೇಳಿ ಭಾಳ ಆದರ್ಶವಾದಂಥ ರಾಜಕಾರಣಿ. ಅವರನ್ನ ಸೋಲಿಸಿ ಇವರು ಗೆದ್ದು ಬಂದರು. ನಿಜಲಿಂಗಪ್ಪನವರ ಮುಖ್ಯಮಂತ್ರಿ ಆಡಳಿತದಲ್ಲಿ ಇವರು ವಿರೋಧ ಪಕ್ಷದಲ್ಲಿ ಅದ್ಭುತವಾಗಿ ಭಾಷಣ ಮಾಡೋರು, ಮಾತನಾಡೋರು. ಬಹಳ ಅತ್ಯಂತ ಮೇರು ವ್ಯಕ್ತಿತ್ವ ಶ್ರೀಮಾನ್ ಎಸ್ ಎಂ ಕೃಷ್ಣ. ಎಸ್ ಎಂ ಕೃಷ್ಣ ಅಂದಿನಿಂದ ಇಂದಿನವರೆಗೂ ನಾನು ಬಹಳ ನೋಡಿದ್ದೇನೆ. ಬಹಳ ಜನರ ಸಂಪರ್ಕ ಈ ದೇಶದಲ್ಲಿ ಅವರಿಗೆ ದೇಶ ವಿದೇಶದಲ್ಲೂ ಎಸ್ ಎಂ ಕೃಷ್ಣರವರ ಅಭಿಮಾನಿಗಳು, ಸ್ನೇಹಿತರು ಬಳಗ ಇದೆ. ರಾಜಕಾರಣಕ್ಕೆ ಅಪ್ಪಟ ರಾಜಕಾರಣಿ, ಪ್ರಾಮಾಣಿಕ ರಾಜಕಾರಣಿ. ಮಾತು ಮಾಧುರ್ಯ, ಗೌರವ, ಚಿಂತನೆ ಇಂಥ ಒಬ್ಬ ವ್ಯಕ್ತಿತ್ವ ಇರೋರು ಇಂದು ನಾವು ಕಾಣೋದಕ್ಕೆ ಸಾಧ್ಯ ಇಲ್ಲ. ಎಸ್ ಎಂ ಕೃಷ್ಣರವರ ನಿಧನ ತುಂಬಲಾರದ ನಷ್ಟ ಆಗಿದೆ. ಸರ್, ಅದೇ ರೀತಿಯಾಗಿ ನೀವಾಗಲೇ ಹೇಳ್ತಾ ಇದ್ರಿ, ಅವರು ಆಡಳಿತ ಪಕ್ಷದಲ್ಲಿದ್ದರು, ನಾನು ವಿರೋಧ ಪಕ್ಷದಲ್ಲಿದ್ದೆ ಅಂತ. ಅವರ ಆಡಳಿತ ಹೇಗಿತ್ತು? ನೀವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನೋಡಿದ್ದಾದ್ರೆ. ಈಗ ಅವರು ಎಂದೂ ಯಾರನ್ನೂ ವಿರೋಧ ಮಾಡ್ಕೊಳ್ಳೇ ಇಲ್ಲ. ಎಸ್ ಎಂ ಕೃಷ್ಣ ಮಾತಾಡ್ತಾ ಇದ್ದರೆ ವಿರೋಧನೇ ಇಲ್ಲ, ಗಾಂಭೀರ್ಯ. ನಮ್ಮಲ್ಲಿ ಗಾದೆ ಹೇಳ್ತಾರಲ್ಲ, ಬೆಣ್ಣೆಯಲ್ಲಿ ಕೂದಲನ್ನು ತೆಗೆದಾಗ ಕೂದಲು ತೆಗೆದು ಗೊತ್ತಾಗಲ್ಲ, ಬೆಣ್ಣೆಯಲ್ಲಿ ಕೂದಲಿತ್ತು ಅಂತ ಗೊತ್ತಾಗಲ್ಲ. ಅಷ್ಟು ಸೌಮ್ಯ ರಾಜಕಾರಣ ಎಸ್ ಎಂ ಕೃಷ್ಣ. ಸರ್, ಅದೇ ರೀತಿಯಾಗಿ ನೀವು ಕೂಡ ಹೋರಾಟಗಾರರು. ರಾಜ್ಕುಮಾರ್ ಅವರು ಅಪಹರಣ ಆದಾಗ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು. ಆ ದಿನಗಳನ್ನು ನೀವು ನೆನಪಿಸ್ಕೊಳ್ಳೋದಾದ್ರೆ? ಆ ದಿನವನ್ನು ಅವರು ಮುಖ್ಯಮಂತ್ರಿಯಾಗಿ ನಿಭಾಯಿಸಿದ್ದೇ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ. ರಾಜ್ಕುಮಾರ್ ದೊಡ್ಡ ನಟ, ಕಾಡುಗಳ್ಳ ಬಾರಿ, ಇವರು ರಾಜ್ಯದ ಮುಖ್ಯಮಂತ್ರಿ. ಈ ಮೂರರ ಮಧ್ಯ ರಾಜ್ಕುಮಾರ್ ಬಿಡಿಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿ ನಡೆದುಕೊಂಡಂಥ ಚಾಣಕ್ಯ ಬುದ್ಧಿ ಇನ್ಯಾರು ಮಾಡೋಕ್ಕಾಗ್ತಿರಲಿಲ್ಲ. ಬಹಳ ಬುದ್ಧಿವಂತಿಕೆಯಿಂದ ರಾಜ್ಕುಮಾರನ್ನು ಬಿಡಿಸೋದಕ್ಕೆ ಕೃಷ್ಣರವರು ತಮ್ಮ ಆಡಳಿತವನ್ನು ಗಾಂಭೀರ್ಯವಾಗಿ ನಡೆಸ್ತಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.